Hello children, let's begin today's lesson from first standard English. 12th lesson, Fluffy the rabbit. Here the name of the rabbit is Fluffy, and what Fluffy is going to do in this lesson we'll see. Read aloud, understand and remember. You should read it aloudly and you should understand the lesson, and you also, after understanding, you should remember. There was a small village near the river Ganga. There was a small village, ಒಂದು ಸಣ್ಣ ಹಳ್ಳಿ ಇದೆ, ನಿಯರ್ ದ ರಿವರ್ ಗಂಗಾ, ಗಂಗಾ ರಿವರಿನ ಹತ್ತಿರ ಒಂದು ಸ್ಮಾಲ್ ವಿಲೇಜ್ ಇದೆ. ದೆರ್ ವಾಸ್ ಅ ಬಿಗ್ ಬನಿಯನ್ ಟ್ರೀ, ದೊಡ್ಡ ಆಲದ ಮರ ಇದೆ. ದೆರ್ ವಾಸ್ ಅ ಬಿಗ್ ಬನಿಯನ್ ಟ್ರೀ ಜಸ್ಟ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್. ರಿವರಿನ, ಗಂಗಾ ರಿವರಿನ ದಡದಲ್ಲಿ ಒಂದು ಬಿಗ್ ಬ್ಯಾನಿಯನ್ ಟ್ರೀ ಇದೆ. There was a small mango tree near the banyan tree. ಒಂದು ಸಣ್ಣ ಮ್ಯಾಂಗೋ ಟ್ರೀ ಇದೆ ನಿಯರ್ ದ ಬನಿಯನ್ ಟ್ರೀ. ಆಲದ ಮರದ ಹತ್ತಿರ ಒಂದು ಸಣ್ಣ ಮ್ಯಾಂಗೋ ಟ್ರೀ. ಆಲದ ಮರ ದೊಡ್ಡದು, ಮ್ಯಾಂಗೋ ಟ್ರೀ ಸ್ವಲ್ಪ ಸಣ್ಣದಿದೆ. ಫ್ಲಫಿ ವಾಸ್ ಅ ಲಿಟಲ್ ರ್ಯಾಬಿಟ್. ಈಗ ಫ್ಲಫಿ ಏನು, ಅದು ಒಂದು ರ್ಯಾಬಿಟ್. ರ್ಯಾಬಿಟಿನ ಹೆಸರು ಫ್ಲಫಿ. ಹಿ ಲಿವ್ಡ್ ಇನ್ ಅ ಬರ್ರೋ ಅಟ್ ದ ಬಾಟಮ್ ಆಫ್ ದ ಬನಿಯನ್ ಟ್ರೀ. ಈ ಬನಿಯನ್ ಟ್ರೀ ಹತ್ರ ಒಂದು ಬರ್ರೋ ಇರುತ್ತೆ, ಅಂದರೆ ಹೋಲ್ ಥರದ್ದು. ಅಲ್ಲಿ ಈ ರ್ಯಾಬಿಟ್ ದ ಫ್ಲಫಿ ಅಲ್ಲಿ ಇರುತ್ತೆ, ವಾಸಿಸ್ತಿರುತ್ತೆ. ಫ್ಲಫಿ ಹ್ಯಾಡ್ ಮೆನಿ ಫ್ರೆಂಡ್ಸ್. ಫ್ಲಫಿಗೆ ತುಂಬ ಫ್ರೆಂಡ್ಸ್. ಯಾರ್ಯಾರು? ತರುಣ್, ತಾನಿಯಾ, ಅಮಿತ್, ಅಂಜು, ಜಿಮ್ ವೇರ್ ಫ್ಲಫೀಸ್ ಫ್ರೆಂಡ್ಸ್. 1 2 3 4 5 ಜನ ಫ್ರೆಂಡ್ಸ್ ಇದ್ದಾರೆ. ತರುಣ್, ತಾನಿಯಾ, ಅಮಿತ್, ಅಂಜು ಆ್ಯಂಡ್ ಜಿಮ್. So every evening, the little boys and the girls came to play near the forest. ಯಾವಾಗಲೂ ಸಂಜೆ ಆದ ಕೂಡಲೇ ಈ ಬಾಯ್ಸ್ ಮತ್ತು ಗರ್ಲ್ಸ್ ಆ ರಿವರ್ ಹತ್ರ ನಿಯರ್ ದ ಫಾರೆಸ್ಟಲ್ಲಿದೆ ಅಲ್ಲ, ಅಲ್ಲಿಗೆ ಬರ್ತಾ ಇರ್ತಾರೆ. ಯಾಕಂದರೆ ಫ್ಲಫಿ ಜೊತೆ ಆಟ ಆಡಬೇಕು ಅಂತ. ತರುಣ್ ಹೇಳ್ತಾನೆ, ಲೆಟ್ ಅಸ್ ಕಾಲ್ ಫ್ಲಫಿ ತಾನ್ಯಾ, ವಿ ಆಲ್ ವಿಲ್ ಪ್ಲೇ ವಿತ್ ಫ್ಲಫಿ. ತರುಣ್ ಹೇಳ್ತಾನೆ ಫ್ಲಫಿಗೆ ಕರೆಯೋಣ. ತಾನೇ ಹೇಳ್ತಾರೆ ವಿ ಆಲ್ ಪ್ಲೇ ವಿತ್ ದ ಫ್ಲಫಿ. ಅಮಿತ್ ಹೇಳ್ತಾನೆ ವಿ ವಿಲ್ ಪ್ಲೇ ಹೈಡ್ ಆ್ಯಂಡ್ ಸೀಕ್, ಅಂದರೆ ಕಣ್ಣ ಮುಚ್ಚಲೆ ಆಟ ಆಡೋಣ ಅಂತ ಹೇಳ್ತಾನೆ. ಅಂಜು ವೇಟ್ ಲೆಟ್ ಮೀ ಕಾಲ್ ಫ್ಲಫಿ. ಅಂಜು ಹೇಳ್ತಾರೆ ತಡೀರಿ ಲೆಟ್ ಮೀ ಕಾಲ್ ಫ್ಲಫಿ ಅಂತ. ಫ್ಲಫಿ ಫ್ಲಫಿ ಕಮ್ ಔಟ್ ಅಂತ ಕರೀತಾಳೆ ಅಂಜು. ಹಲೋ ಜಿಮ್ ಹೇಳ್ತಾನೆ ಹಲೋ ಫ್ಲಫಿ ಲೆಟ್ ಅಸ್ ಪ್ಲೇ ಅಂತ ಕರೀತಾರೆ. ಫ್ಲಫಿ ಹಾಪ್ಡ್, ರೋಲ್ಡ್ ಆ್ಯಂಡ್ ರ್ಯಾನ್ ಅಬೌಟ್ ಆನ್ ಸೀಯಿಂಗ್ ದ ಚಿಲ್ಡ್ರನ್. ಆ ಮಕ್ಳಿಗೆ ನೋಡಿ ಹಾಪ್ ಮಾಡ್ಕೊಂಡು, ಕುಂತ್ಕೊಳ್ತಾ, ರೋಲ್ ಮಾಡ್ಕೊಂಡು, ರ್ಯಾನ್ ಮಾಡಿಕೊಂಡು ಉಡ್ಕೊಳ್ತಾ ಬರುತ್ತೆ. ದ ಚಿಲ್ಡ್ರನ್ ಟು ಹಾಪ್ಡ್, ರೋಲ್ಡ್ ಆ್ಯಂಡ್ ರ್ಯಾನ್ ಬಿಹೈಂಡ್ ದ ಫ್ಲಫಿ. ಅದ್ರ ಹಿಂದಿಂದೆ ಓಡಾಡಿಕೊಂಡು ಫ್ಲಫಿ ಹತ್ರ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ದೇ ಆಲ್ ವೇರ್ ಟಯರ್ಡ್. ಆಟಾಡಿ ಸಾಕಾಗಿ ಹೋಗ್ತಾರೆ ಅವರಿಗೆ. ತರುಣ್ ಹೇಳ್ತಾನೆ ಫ್ಲಫಿ ವಿ ಹ್ಯಾವ್ ಕ್ಯಾರೆಟ್ಸ್ ಆ್ಯಂಡ್ ಸ್ಪಿನಾಚ್ ಲೀವ್ಸ್ ಫಾರ್ ಯು. ಏನಂತಾರೆ, ನಾವು ನಿಮಗೆ ಕ್ಯಾರೆಟ್ ಮತ್ತು ಸ್ಪಿನಾಚ್ ಅಂದರೆ ಪಾಲಕದ ಸೊಪ್ಪುಗಳನ್ನು ತಂದಿದ್ದೀವಿ ಅಂತ ಹೇಳ್ತಾರೆ. ಫ್ಲಫಿ ಎಂಜಾಯ್ಡ್ ಈಟಿಂಗ್ ದಿ ಕ್ಯಾರೆಟ್ಸ್ ಆ್ಯಂಡ್ ದಿ ಸ್ಪಿನಾಚ್ ಲೀವ್ಸ್. ಏನು ಮಾಡ್ತಾರೆ, ಅದಕ್ಕೆ ಕ್ಯಾರೆಟ್ ಮತ್ತು ಮೆಂತೆ ತುಂಬ ಇಷ್ಟ ಆಗುತ್ತೆ. ಪಾಲಕದ ಸೊಪ್ಪು ತಿನ್ನೋದು ತುಂಬ ಇಷ್ಟ ಆಗುತ್ತೆ. ದ ಸನ್ ಸೆಟ್ಸ್. ಆನಂತರ ಆಟ ಆಡೋಕ್ಕೆ ಬಂದು ಸಂಜೆ ಆಗಿ ಹೋಗುತ್ತೆ, ಸೂರ್ಯ ಮುಳುಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಫ್ಲಫಿ ಗೋಸ್ ಬ್ಯಾಕ್ ಟು ದಿ ಬರ್ರೋ. ದ ಚಿಲ್ಡ್ರನ್ ಗೋ ಬ್ಯಾಕ್ ಟು ಹೋಮ್. ಆಟ ಆಡಿ ಅವ್ರ ಜೊತೆ ಚಿಲ್ಡ್ರನ್ ಅವ್ರ ಮನೆಗೆ ಹೋಗ್ತಾರೆ, ಫ್ಲಫಿ ಅದರ ಮನೆ ಬರೋಗೆ ಹೋಗಿಬಿಡುತ್ತೆ. ಸೊ ದಿಸ್ ಈಸ್ ದ ವೇ ದೇ ಲರ್ನ್, ರೋಲ್ ಆ್ಯಂಡ್ ದೇ ಹಾಪ್ ಆ್ಯಂಡ್ ದೇ ಪ್ಲೇ ವಿತ್ ದ ಫ್ಲಫಿ ದ rabbit. Now you have the question answers and here fill in the blanks. So there was a small river near the small village near the river Ganga. And who were the friends? Tarun, Tanya, Amit, Anju and Jim. You have to learn and remember this. There was a big banyan tree and there was a small mango tree. These are some of the names of the fruits: apple, banana, pineapple, mango, orange, lychee, grape, sweet plum, chiku, watermelon, muskmelon, plum, peach, pear and strawberries. I think you all know the fruits name. And here some of the names of the vegetables: tomato, potato, ginger, brinjal, ladyfinger, garlic, chili, cabbage, coriander, cauliflower, bitter gourd, turmeric, sweet potato, yam and green peas. Here are some vegetables name. Now let's fill the story. You could, after seeing this, you can write. ನೀವು ಪಿಕ್ಚರ್ ನೋಡಿನೂ ಬರಿಬೋದು.
So there is a mango tree, banana tree, orange tree and gourd tree and the perle hannu and the grapes. There are green and juicy grapes, cherries, fruit jam. Next, 2 mangoes ಇದೆ. So mangoes, then mango, then gourd tree, then orange, pear and cherries. ನಾವು ಇಲ್ಲಿ ಪ್ರೊನೌನ್ ಅಂತ ಬರುತ್ತೆ. ಸೊ ನೌನ್ ಅಂದರೆ ಏನಾಗುತ್ತೆ, ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆಗಿರ್ತದೆ. ಈಗ ಯಾವುದಾದ್ರೂ ಹೆಸರು ಕರಿಬೇಕಂದ್ರೆ ನೀವು ಅದು ನೌನ್ ಆಗಿರ್ತದೆ. ಪದೇ ಪದೇ ಹೆಸರು ಕರೆಯದೆ ಹೆಸರು ಬಿಟ್ಟು ಹಿ ಶಿ ಅಂತ ಯೂಸ್ ಮಾಡ್ತೀವಲ್ಲ, ಅವಳು ಅವನು ಅಂತ, ಅದಕ್ಕೆ ನಾವು ಪ್ರೊನೌನ್ ಅಂತ ಹೇಳ್ತೀವಿ, ಸರ್ವನಾಮ ಅಂತ. ಸೊ ಐ, ವಿ, ಯು, ಹಿ, ಶಿ, ಇಟ್, ದೇ ಇದೆಲ್ಲ ಪ್ರೊನೌನ್ ಆಗಿ ಬರುತ್ತೆ. ಸೊ ಈಗ ನೋಡಿ, ರಜನಿ ಈಸ್ ಅ ಗರ್ಲ್ ಅಂದರೆ ಒಂದು ಹುಡುಗಿ. ಅವಾಗ ಅವ್ರಿಗೆ ನಾವೇನು ಮಾಡ್ತೀವಿ, ಶಿ ಅಂತ ಯೂಸ್ ಮಾಡ್ತೀವಿ. ರೋಹಿತಿಗೆ ಹಿ ಅಂತ ಯೂಸ್ ಮಾಡ್ತೀವಿ. ಕೌಗೆ ಇಟ್ ಅಂತ ಯೂಸ್ ಮಾಡ್ತೀವಿ. ಚಿಲ್ಡ್ರನ್ ಅಂದರೆ ಭಾಳ ಜನ ಇದ್ದಾರೆ, ದೇ ಅಂತ ಯೂಸ್ ಮಾಡ್ತೀವಿ. ಕ್ಯಾಟ್ ಆ್ಯಂಡ್ ಡಾಗ್ ಎಂದು ದೇ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ತಾನ್ಯಾ ಅಂದರೆ ಶಿ, ತರುಣ್ ಈಸ್ ಹಿ. ತಾನ್ಯಾ ಇಸ್ ಅ ಗರ್ಲ್, ಶಿ ಇಸ್ ಅ ಗರ್ಲ್. ತರುಣ್ ಈಸ್ ಅ ಬಾಯ್, ಹಿ ಇಸ್ ಅ ಬಾಯ್. Tarun and Manish are friends, they are friends. The peacock is a colorful bird, it is a colorful bird. Next, the table and the chair are made of wood, they are made of wood. ಈ ಥರ ನಾವು ಕರೆಯೋದಕ್ಕೆ ಪ್ರೊನೌನ್ ಅಂತ ಹೇಳ್ತೀವಿ. So hope you have understood and enjoyed this Fluffy the Rabbit lesson. Thank you children.